ಇದು ರಾಜಕೀಯ ಪ್ರೇರಿತ ಅಂತ ಬಿಜೆಪಿ ಯಾರು ಹೇಳಿದರು ಬಿ ಜೆ ಪಿಯಲ್ಲಿ ರಾಜಕೀಯ ಪ್ರೇರಿತ ಅಂತ? ವಿಜೇಂದ್ರ ಹೇಳಿದ್ದಾರೆ. ನೋಡಿ, ಇವತ್ತು ದಕ್ಷಿಣ ಕನ್ನಡ ಬಿ ಜೆ ಪಿ ಮುಖಂಡಗಳೆಲ್ಲ ಹೇಳಿ, ಈಗ ರಾಜಕೀಯ ಪ್ರೇರಿತ ಅಂತ ಹೇಳಿದ್ರೆ ಇದು ಯಾವುದೇ ಅದಕ್ಕೆ ಆಧಾರ ಇಲ್ಲ. ಈ ವಿಷಯದ ಬಗ್ಗೆ ಭಾಳಷ್ಟು ಒತ್ತಡಗಳನ್ನು ಹಾಕ್ತಾಯಿದ್ರು ಸಾರ್ವಜನಿಕ ವಲಯದಿಂದ, ಸಂಘ ಸಂಸ್ಥೆಯವರೆಲ್ಲರೂ ಕೂಡ. ಸರ್ಕಾರ ಸಮಯ ತೆಗೆದುಕೊಂಡು ಈ ವಿಷಯದ ಬಗ್ಗೆ ಯಾಕಂದರೆ ಭಾಳ ಗೊಂದಲ ಸೃಷ್ಟಿಯಾಗಿದೆ ಮತ್ತು ಇದರಲ್ಲಿ ಏನು ಅನೇಕ ಹೆಣಗಳಲ್ಲಿ ಹೂತಾಕಿದ್ದಾರೆ ಅಂತ ಒಂದು ಮಾಹಿತಿಯನ್ನು ಯಾರೊಬ್ಬರು ಕೊಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ನಿಜ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅದಕ್ಕೆ ಒಂದು ಜನರಲ್ಲಿ ಗಾಬರಿ ಸೃಷ್ಟಿ ಮಾಡುವಂಥ ಒಂದು ವಿಷಯ ಆಗಿತ್ತು ಮತ್ತು ರಾಜ್ಯದಲ್ಲ ರಾಷ್ಟ್ರ ಮಟ್ಟದ ಸುದ್ದಿಯಾಗಿತ್ತು. ಎಲ್ಲ ಕಡೆ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿತ್ತು ಮತ್ತು ಇದರ ಬಗ್ಗೆ ಗೊಂದಲ ಆಗಬಾರ್ದು ಅಂತ ಉದ್ದೇಶದಿಂದ ಇವತ್ತು ಒಂದು ಒಳ್ಳೆಯ ಅಧಿಕಾರಿ ಅಡಿಯಲ್ಲಿ SITನ ರಚನೆ ಮಾಡಿದೆ. ರಾಜಕೀಯ ಪ್ರೇರಿತ ಅಂತ ಹೇಳ್ತಕ್ಕಂಥ ಮಾತು ಅವರು ಹೇಳ್ತಾ ಇದ್ದಾರೆ, ಅದನ್ನು ಖಂಡಿಸ್ತೀನಿ. ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಬೆರೆಸೋಕ್ಕೆ ಹೋಗಬಾರ್ದು. BJP ಅವರಿಗೆ, ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರಿಗೆ ಬಹುಶಃ ತಿಳುವಳಿಕೆ ಕಮ್ಮಿ ಇದೆ ಅಂತ ನನಗೆ ಅನಿಸುತ್ತೆ. GST ವಿಚಾರದಲ್ಲೂ ಕೂಡ ತಿಳುವಳಿಕೆ ಅದು ಭಾಳ ಕಮ್ಮಿ ಇದೆ. ಅವರೇನು ಇದರಲ್ಲಿ ಮಧ್ಯಸ್ಥಿಕೆ ವಹಿಸುವಂಥದ್ದು ಯಾವುದೇ ರೀತಿಯ ಅವರಿಗೆ ಪಾತ್ರ ಇಲ್ಲ, ಅವಕಾಶ ಇಲ್ಲ. ಅಥವಾ ಏನಾದರೂ ಕೇಂದ್ರದಿಂದ ಅಪಾಯಿಂಟ್ ಮಾಡಿದ್ದಾರೆ ಇವರೊಂದು ಏಜೆನ್ಸಿ ಅಂತ ನನಗೆ ಅರ್ಥ ಆಗೋದಿಲ್ಲ ಇದು. ಯಾಕಂತೇಳಿ ಇದು ಇಲಾಖೆಯ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ. ಈಗ ನಾಳೆ ಇನ್ಕಮ್ ಟ್ಯಾಕ್ಸ್ಗೂ ಕೂಡ ಬೇಕಾದ್ರೆ ಇದೇ ಥರ ಇನ್ನೊಂದು ಏಜೆನ್ಸಿ ಓಪನ್ ಮಾಡಲಿ BJP ಕಾರ್ಯಕರ್ತರು. ಯಾರಿಗೆ ಇನ್ಕಮ್ ಟ್ಯಾಕ್ಸ್ ಸಮಸ್ಯೆಗಳಿಂದ ಮಾತ್ರ ಬನ್ನಿ, ನಾವು ಬಗೆಹರಿಸ್ಕೊಡ್ತೀವಿ ಅಂತ. ನನಗೆ ಇದು ಅರ್ಥನೇ ಆಗೋದಿಲ್ಲ ಇವೆಲ್ಲ. ED ಕೇಸ್ ನೋಡಿ, ಇವತ್ತು ಇದು ಭಾಳ ಗಂಭೀರವಾದಂಥ ವಿಷಯ. ಸುಪ್ರೀಂ ಕೋರ್ಟ್ ಏನು ಹೇಳ್ತು ED ಅವರಿಗೆ, ನಿಮ್ಗೆ ಯಾಕೆ ಈ ಪೊಲಿಟಿಕಲ್ ಆಟದಲ್ಲಿ ನೀವೇ ಅದರಲ್ಲಿ ಭಾಗಿಯಾಗ್ತಾ ಇದ್ದೀರಾ ಅಂತ ಸ್ಪಷ್ಟವಾಗಿ ED ಕೇಳಿದ್ದಾರೆ. ಅಂದರೆ ED ಇವತ್ತು ಯಾವ ರೀತಿಯಾಗಿ ದುರುಪಯೋಗ ಆಗ್ತಾ ಇದೆ, ಇದು ಇವತ್ತು ನಾನು ಪ್ರಹ್ಲಾದ್ ಜೋಶಿಯವರು ಪದೇ ಹೇಳಿಕೆಗಳು ಕೊಡ್ತಾ ಇರ್ತಾರಲ್ಲ, ಅವ್ರಿಗೆ ಕೇಳ್ತೀನಿ, ನೀವು ಎಲ್ಲಿದೆ ನೈತಿಕತೆ? ಎಲ್ಲರ ಬಗ್ಗೆ ನೀವು ಮಾತಾಡ್ತಿರಲ್ಲ ಭಾಳ ದೊಡ್ಡ ಮೇಧಾವಿ ಥರ, ಇದ್ರ ಬಗ್ಗೆ ನೀವು ಹೇಳಿ. ED, CBI, IT ನೀವು ನಿಮ್ಮ ಪಕ್ಷದ ಅಂಗಸಂಸ್ಥೆ ಥರ ಮಾಡಿಕೊಂಡು ಈ ದೇಶದ ಸಂಸ್ಥೆಯನ್ನು ನೀವು ದುರ್ಬಲ ಮಾಡ್ತಾ ಇದ್ದೀರಾ. ಇದಕ್ಕಿಂತ ಒಂದು ಕೆಟ್ಟ ಕ್ರಮ ನೀವು ಬೇರೆ ಇನ್ಯಾವುದಿದೆ? ಅದ್ರ ಬಗ್ಗೆ ಮಾತಾಡೋದಿಲ್ಲ ಇವರು. ಕೇವಲ ಕಾಂಗ್ರೆಸ್ ಅವರು ಹಂಗೆ ಮಾಡಿದ್ರು, ಎಮರ್ಜೆನ್ಸಿ ತಂದಿದ್ರು, ಹಳೇದು 20 ವರ್ಷದ 30-50 ವರ್ಷ ಇತಿಹಾಸ ಹೇಳ್ತಾರೆ. ಇವತ್ತರ ಬಗ್ಗೆ ಮಾತಾಡಲಿ ಅವರು. ಇದು ದೊಡ್ಡ ಮುಖಭಂಗ ಮತ್ತು ED ಸಂಸ್ಥೆಗೆ ಇವತ್ತು ನಾಚಿಕೆ ಆಗಬೇಕು. ಈ ಥರ ಹೇಳಿಕೆಗಳನ್ನು ಜಡ್ಜ್ ಕೈಲಿ ಹೇಳಿಸ್ಕೊಳ್ತಕ್ಕಂಥದ್ದು ED ಸಂಸ್ಥೆಗೆ ನಾಚಿಕೆ ಆಗಬೇಕು. ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಅಭ್ಯರ್ಥಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗೋ ಎಲ್ಲ ಅರ್ಹತೆ ಇದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅಷ್ಟೇ ಹೇಳ್ಬೋದು. ಓಕೆ, ಇನ್ನೊಂದು ಗೋಬಿ ಮಂಚೂರಿ ಸೇರಿದಂತೆ ಅದೆಲ್ಲ ಹಳೆ ವಿಷಯ. ನೋಡಿ, ನಮ್ಮ ಕಡೆಯಿಂದ ಏನು ಮಾಡಕ್ಕೆ, ನೋಡಿ, ನಮ್ಮ ಕಡೆ ಕಾನೂನು ಬೆಲೆ ಇಲ್ಲ ಅಂತಲ್ಲ, ನಮ್ಮ ಕಡೆಯಿಂದ ಒಂದು ಏನೇನು ಮಾಡೋದಕ್ಕೆ ಕ್ರಮಗಳು ತಗೊಳ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ. ಮತ್ತು ಸಾರ್ವಜನಿಕರಿಗೆ ಅವರು ಕೂಡ ಇದರ ಬಗ್ಗೆ ಜಾಗೃತಿ ಇರಬೇಕು ಮತ್ತು ತಯಾರಕರಿಗೂ ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ನಾವು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಈ ರೀತಿಯಾದಂಥದ್ದನ್ನು ಎಷ್ಟು ಮಟ್ಟಿಗೆ ತಡೆ ಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ ನಾವು ಮಾಡೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ನಿನ್ನೆ ಅರವಿಂದ್ ಬೆಲ್ಲದೊಂದು ಆರೋಪ ಮಾಡಿದ್ದಾರೆ, ಕೂಡಲ ಸಂಗಮ ಸ್ವಾಮೀಜಿಗೆ ಫುಡ್ಡಲ್ಲಿ ಪಾಯ್ಸನ್ ಬೆರೆಸಿದ್ದಾರೆ. ಅವ್ರದ್ದು ಮಾಹಿತಿ ಇದ್ದರೆ ಅದನ್ನು ಪೊಲೀಸವ್ರಿಗೆ ವಹಿಸ್ಬೇಕು. ಅವರು ಯಾರು ಮಾಡಿಸಿದ್ದಾರೆ, ಯಾರು ಹಾಕಿದ್ದಾರೆ, ಇದರ ಹಿಂದೆ ಯಾರಿದ್ದಾರೆ. ಸುಮ್ಮನೆ ಯಾವುದೋ ಹೇಳಿಕೆ ಕೊಟ್ಬಿಟ್ಟು ಹೋಗ್ಬಿಟ್ರೆ ಪ್ರಯೋಜನ ಇಲ್ಲ. ನಾನು ಏನೇನೋ ಹೇಳ್ಬೋದು, ಆ ಹೇಳಿಕೆಯ ಆಧಾರ ಏನು, ಅದನ್ನೆಲ್ಲವನ್ನು ಕೂಡ ಒಂದು ಸ್ಪಷ್ಟ ಒಂದು ಸಾಕ್ಷಿಗಳನ್ನು ಅಥವಾ ಅವ್ರಲ್ಲಿ ಇದ್ದಂಥ ಏನಾದರೂ ಮಾಹಿತಿ ಇದ್ದರೆ ಅದನ್ನು ಪೊಲೀಸವ್ರಿಗೆ ವಹಿಸಿದ್ರೆ ಅದರ ಬಗ್ಗೆ ಕ್ರಮ ತಗೊಳ್ತಾರೆ. ಆಯಿತಾ?